ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾವುದೋ ಅನ್ನೋನ್ ನಂಬರ್ ಬೇರೆ. ಮೊದಲು ಒಬ್ಬ ಗಂಡಸು ನನ್ನ ಹತ್ರ ಮಾತಾಡ್ದ. ಆಮೇಲೆ ಯಾವುದೋ ಒಂದು ಹೆಂಗಸು ಫೋನ್ ಇಟ್ಕೊಂಡು ಜೋರಾಗಿ ನಕ್ಕದ್ಲು. ಆ ವಾಯ್ಸ್ನ ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಕೇಳಿದ್ದೀರಾ? ಇಲ್ಲ ಭೂಪತಿ, ಅವರಿಬ್ರು ವಾಯ್ಸನ್ನು ನನಗೆ ಗುರ್ತಿಡಿಯೋಕ್ಕಾಗಲಿಲ್ಲ. ಆ ವಾಯ್ಸ್ನ ನಾನು ಮುಂಚೆ ಎಲ್ಲೂ ಕೇಳಿಲ್ಲ. ಎಲ್ಲ ಮುಗೀತು ಅಂದ್ರೆ ಇದೊಂದು ಭೂಪತಿ ಹೊಸ ಸಮಸ್ಯೆ. ಮೋರಿನ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತು. ಮೋರಿನ ಯಾರೋ ನೇತಾಕಿದ್ರು. ನನಗೆ ಯಾಕೋ ಇದೆಲ್ಲ ಈ ಮನುಷ್ಯಂತೆ ಕೆಲಸ ಅನ್ಸತ್ತೆ. ಹೇಳ್ರಿ, ನೀವೇ ತಾನೇ ಮೌರ್ಯ ನೇತಾಕ್ಸಿದ್ದು? ನಿನ್ಗೇನಾರ ತಲೆ ಕೆಟ್ಟಿದ್ಯಾ? ನನ್ನ ಮಗಳಿಗೆ ಜೀವ ಹೋಗ್ತಿದೆ ಅಂತ ನಾನು ಓಡ್ ಬಂದ್ರೆ ಅದ್ರ ಮಧ್ಯೆ ಇವನ್ ಬಗ್ಗೆ ಯೋಚಿಸ್ತೀನ? ಇಷ್ಟಕ್ಕೂ ಇದೆಲ್ಲ ನಡೀತಿರ್ಬೇಕಾದ್ರೆ ನಾನು ನಿಮ್ ಜೊತೆನೇ ಇರ್ಲಿಲ್ವಾ? ನೀವು ನಮ್ಮ ಜೊತೆನೇ ಇದ್ರು ನಿಮ್ಮವರೇ ಮಾಡಿರ್ಬೋದಲ್ವಾ? ಮೌರ್ಯನ ಮೇಲಿನ ಸೈಡ್ಗೆ ನಾನೇನಾದ್ರೂ ಆಗಿದ್ರೆ ಅವನು ನಾನು ನೇತಾಕ್ತಿರ್ಲಿಲ್ಲ, ಗುಂಡಿ ತೋಡಿ ಹೂತಾಕ್ತಿದ್ದೆ. ಅವನ ಅದೃಷ್ಟ ಜೀವಂತವಾಗಿ ಸಿಕ್ಕಿ ಲಾಕಪ್ ಹೋಗ್ತಿದ್ದಾನೆ. ಇಲ್ಲ ಅಂದಿದ್ರೆ ಅವನ ನೀವಲ್ಲ ಅಂದ್ರಲ್ಲ, ಅಷ್ಟು ಸಾಕು. ಹೆತ್ತ ತಾಯಿ ಮುಂದೆ ಮಗನ ಸಾವಿನ ಬಗ್ಗೆ ಮಾತಾಡಬೇಡಿ. ಹೆತ್ತ ಕರಳು ನಂತು ನೋವಾಗತ್ತೆ. ಅಷ್ಟು ಸೆನ್ಸ್ ಬೇಕಲ್ವಾ ನಿಮ್ಗೆ? ನನ್ ಮೌರ್ಯ, ನನ್ ಜೀವ ಆಕ್ಸಿಡೆಂಟ್ ಮಾಡ್ಕೊಂಡ. ಪೊಲೀಸರು ನನ್ ಕಣ್ಮುಂದೆನೆ ಅವನನ್ನ ಕರ್ಕೊಂಡು ಹೋದ್ರು. ಜೀವನೇ ಹೋದಂಗಾಯ್ತು. ಆದ್ರೂ ಮನ್ಸ್ ಕಲ್ ಮಾಡ್ಕೊಂಡು ನಿಂತ್ಕೊಂಡೆ. ನಿಮ್ ಮಗಳಿಗೋಸ್ಕರ ಅಷ್ಟು ಒದ್ದಾಡೋ ನೀವು, ನನ್ನ ನೋವು ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಮಾ, ನನ್ನ ಮಗನ ಪರಿಸ್ಥಿತಿ ನಂಗೆ ನೋಡಕ್ ಆಗಲ್ಲ ಭೂಪತಿ. ಈಗ ಜೈಲಲ್ಲಿ ಹೇಗಿರ್ತಾನೋ? ಏನು ಮಾಡಕ್ಕಾಗಲ್ಲಮ್ಮ. ಕಾನೂನಿನ ಪ್ರಕಾರ ಅವನು ಟ್ರೀಟ್ಮೆಂಟ್ ಕೊಡಕ್ಕಾದ್ರೆ ಕೊಡಿಸ್ತಾರೆ, ಇಲ್ಲ ಅಂದ್ರೆ ಹಾಗೆ ಬಿಡ್ತಾರೆ. ಹೀಗ್ ನಾವು ಮಧ್ಯದಲ್ಲಿ ಹೋಗಿ ಏನಾದ್ರೂ ಮಾತಾಡೋದಕ್ಕೆ ಹೋದ್ರೆ ಎಸ್ ಈ ಹೊಸ ವಿಲನ್ ಯಾರು? ಒಂದ್ ಮುಗೀತು ಅಂದ್ರೆ ಇನ್ನೊಂದು ಶುರು ಆಗ್ತದೆ. ಇದೆಲ್ಲ ಯಾರು ಮಾಡಿಸ್ತಿರೋದು? ಯಾರು ನೀನು? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾರು ನೀನು? The devil. ನನ್ನ ಬಗ್ಗೆ ಗೊತ್ತಿರೋರು ನನ್ನನ್ನ ಡೆವಿಲ್ ಅಂತಾರೆ. ಯಾರವಳು? ನನ್ನ ಬಿಟ್ರೆ ಆ ಚಂದ್ರಶೇಖರ್ ಮೇಲೆ ಅಷ್ಟು ಸೇರಿರೋರು ಬೇರೆ ಯಾರಿದ್ದಾರೆ? ಯಾರು? The devil is back. ಅತ್ತೆ, ನೀವೆಷ್ಟು ನೋವಲ್ಲಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತಗೊಳ್ಳಿ. ಏನು ಮಾಡೋದು, ಹೀಗೆಲ್ಲ ಆಗೋಯ್ತು. ನಾನು ನಿನಗೆ ಸಮಾಧಾನ ಮಾಡಬೇಕು ಶ್ವೇತಾ. ನೀನು ಮೌರ್ಯನ ಬಗ್ಗೆ ತಿಳ್ಕೊಂಡು ನಿಂಗೆ ಎಷ್ಟು ಶಾಕ್ ಆಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನಾನೇನಾದರೂ ಅವಸರ ಮಾಡಿದರೆ ನಿನಗೆ ಅನ್ಯಾಯ ಮಾಡ್ದಂಗೆ ಆಗಿರೋದು ಶ್ವೇತಾ. ಐ ಆಮ್ ಸೋ ಸಾರಿ ಶ್ವೇತಾ. ಅತ್ತೆ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಐ ವಿಲ್ ಬಿ ಫೈನ್. ಯು ಪ್ಲೀಸ್ ಟೇಕ್ ಕೇರ್. ನಮ್ಮ ಆರೋಗ್ಯ ನೋಡ್ಕೊಳ್ಳಿ. ಹಿಂಗೆ ನೀನು ಹೊರಡು ಶ್ವೇತಾ, ಹೊರಟ್ಬಿಡಿ. ಹುಷಾರು. ಬಾಯ್.
ಅಮ್ಮ ನಾವು ಹೊರಡಲ್ವಾ? ಶಕುಂತಲಾ ಅವರೇ, ನನ್ನಿಂದ ನಿಮಗೆ ತುಂಬ ನೋವಾಗಿದೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಮಗ ಹೀಗೆ ಮಾಡಿದ್ರೆ ಅದರಲ್ಲಿ ನಿಮ್ದೇನು ತಪ್ಪಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದೀರಿ. ಆದರೆ ನಿಮ್ಮ ಮಗ ಹೀಗೆ ಮಾಡಿದ್ರೆ ಅದಕ್ಕೆ ನಾನು ಭೂಪತಿ ಹೊರಡೋಣ ಅಂದ್ಬಿಟ್ಟು ಯಾಕೆ ಇಲ್ಲೇ ನಿಂತಿದ್ಯಾ? ನಿಮ್ಮ ಮಗಳಿಗೆ ಕಾಡ್ತಿದ್ದವನು ಈಗ ಸಿಕ್ಕಾಕೊಂಡಾಗಿದೆ. ಇನ್ನೇನು ಜೈಲ್ ಪಾಲು ಆಗ್ತಾನೆ. ಇನ್ನ ನಿಮ್ಮ ಮಗಳು ಸೇಫ್. ಈಗಲಾದರೂ ನಮಗೆ ನಿಮ್ಮಿಂದ ಮುಕ್ತಿ ಕೊಡಿ. ಪದೇ ಪದೇ ಮನೆಗೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದನ್ನ ನಿಲ್ಲಿಸ್ಬಿಡಿ. ನಮಗೂ ಸಾಕಾಗಿದೆ. ನೋಡಿ, ಮದುವೆ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಮಗಳ ಜವಾಬ್ದಾರಿ ನಂದು. ಕಾಪಾಡ್ಕೋತೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸ್ಬಿಡಿ. ನಕ್ಷತ್ರ, ಅಪ್ಪ, ನೀವಿವತ್ತು ಏನೇನೋ ಕೇಳಿಸ್ಕೋಬೇಕಾಯ್ತು. ನಿಮ್ಮ ಮಗಳಾಗಿ ನಾನು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೆ. ನನಗೆ ಕ್ಷಮಿಸ್ಬೇಡಿ ಅಪ್ಪ. ನೀವ್ ಹೇಗೆ ಏನು ಉತ್ತರ ಅಲ್ಲದೆ ಕೈ ಚೆಲ್ಲಿ ನಿಂತಿದ್ರು, ನನ್ನ ಪರಿಸ್ಥಿತಿನೂ ಅದೇ ಆಗಿತ್ತು. ನಮ್ಮಿಂದ ಅವ್ರಿಗೆ ನೋವಾಗಿದೆ. ಅದಕ್ಕೆ ನಾವೆಲ್ಲ ಕೇಳಿಸ್ಕೋಬೇಕು. ಅದಕ್ಕೆ ಸುಮ್ಮನಿದ್ದೆ ಅಪ್ಪ. ನಂಗೆ ಗೊತ್ತು ಪುಟ್ಟ, ಇದನ್ನೆಲ್ಲ ನಾನು ಯಾವುದನ್ನೂ ಇಲ್ಲ ಅಂತ ಹೇಳಲ್ಲ. ಆದರೆ ಇದರಲ್ಲೆಲ್ಲ ನಿಂದು ಯಾವುದು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ನನಗಷ್ಟೇ ನೆಮ್ಮದಿ. ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಆ ದಿನ ಬರುತ್ತಪ್ಪ. ಎಲ್ಲರೂ ಖುಷಿಯಾಗಿರೋ ದಿನ ಖಂಡಿತ ಬರುತ್ತೆ. ನನಗೆ ನಂಬಿಕೆ ಇದೆ. ಆ ನಂಬಿಕೆನೆ ನನಗೂ ನಿಮ್ಮಮ್ಮಂಗೂ ಧೈರ್ಯ ಕೊಡೋದು ಪುಟ. ನಾನು ಹೊರಡ್ತೀನಪ್ಪ. ನೀವು ಹೋಗಿ ಅಮ್ಮನ ಜೊತೆ ಮಾತಾಡಿ. ನೀವು ಹೋಗ್ತಾ ಇದ್ರೆ ಅವಳಿಗೆ ನೆಮ್ಮದಿನೇ ಇರಲ್ಲ. ಸೋತೋಗ್ಬಿಟ್ಟೆ ಭೂಪತಿ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ. ಅಮ್ಮ, ನೀನ್ ಸೋತಿಲ್ಲ ಅಮ್ಮ. 4 ಜನ ಮಕ್ಕಳಿಗೆ ಒಂದೇ ಪ್ರೀತಿ ಕೊಟ್ಟಿದ್ಯಾ. ಮೌರ್ಯ ಹೀಗಾಗೋದಕ್ಕೆ ನೀನ್ ಕಾರಣ ಅಲ್ಲಮ್ಮ. ಅವನು ಹಾರಿಸ್ಕೊಂಡಿರೋ ದಾರಿ ಅದು. ಅದಕ್ಕೆ ನೀನ್ ಹೇಗೆ ಹೊಣೆ ಹಾಕಕ್ಕಾಗ್ತದೆ? ಅಮ್ಮ, ನೀನು ಈ ಥರ ಇದ್ದರೆ ನಮ್ಗೆ ಯಾರಿಗೂ ನೋಡೋಕ್ಕಾಗಲ್ಲ. ಮೌರ್ಯಾಗಿ ಹೀಗಾಗತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನೀನು ಗಿಲ್ಟ್ ಫೀಲ್ ಮಾಡೋ ನೆಸೆಸಿಟಿ ಇಲ್ಲ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಇನ್ನು ನೀನೊಂಥರ ಮೋಸ ಮಾಡಿದ್ರೆ ಅವನು ಇನ್ನೊಂಥರ, ನಿಮ್ಮಣ್ಣ ಮತ್ತೊಂಥರ. ನೀವಿಬ್ರು ನನಗೆ ಸಮಾಧಾನ ಮಾಡಕ್ ಬರಬೇಡಿ. ಎಲ್ಲರೂ ಈ ಅಮ್ಮಂಗೆ ಮೋಸ ಮಾಡಿದವ್ರೆ. ನನ್ನ ಮಗ ಅಂತ ಏನಾದರೂ ಉಳಿದಿದ್ರೆ ಅದು ಭೂಪತಿ ಮಾತ್ರ. ಶಕುಂತಲಾ ದೇವಿ ಅವರು ಹೇಗಿದ್ದಾರೆ ರೀ?
ಅವ್ರ ಮನ್ಸಿಗೆ ತುಂಬ ನೋವಾಗಿರ್ಬೇಕು ಅಲ್ವಾ? ಸ್ವಂತ ಮಗನ್ನೇ ಜೈಲಿಗೆ ಕಳಿಸೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಅವ್ರು ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದಾರ ಅಣ್ಣ? ಏನಾದರೂ ಮಾತಾಯ್ತಾ? ಅವ್ರಿನ್ನೂ ಹಳೇದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅನ್ಸತ್ತೆ. ಇನ್ನು ಎಷ್ಟು ದಿನ ಅಂತ ಅದನ್ನೇ ನೆನೆಸ್ಕೊಂಡು ನಮ್ಮನ್ನೆಲ್ಲ ದೂರ ಇಡ್ತಾರೆ ಅಣ್ಣ. ನಮ್ಮನ್ನು ದೂರ ಇಟ್ಟರೆ ಪರವಾಗಿಲ್ಲ ಭಾರ್ಗವಿ, ಆದರೆ ನಕ್ಷತ್ರನ ಮೇಲೆ ಕೋಪ ಬೇಜಾರು ಮಾಡ್ಕೊಳ್ದೆ ಅವಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅದೇ ಆಗ್ತಿಲ್ವಲ್ಲ. ಏನ್ರಿ ಹೀಗಾಗೋಯ್ತು? ಇದೆಲ್ಲ ಯಾವಾಗ ಸರಿ ಹೋಗೋದು? ಗೊತ್ತಿಲ್ಲ ಅರ್ತಿ, ನನಗಂತೂ ಏನೂ ತೋರಿಸ್ತಾ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ನಾನು ಅಂತ ಗೊತ್ತಾದಾಗಿಂದ ನಂಗೆ ತುಂಬ ಬೇಜಾರಾಗ್ತಿದೆ. ನನ್ನಿಂದಾಗಿ ನನ್ನ ಮಗಳು ಅನುಭವಿಸ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಪುವರ್ ಗರ್ಲ್, ಅಲ್ಲಿ ಅವಳು ಖುಷಿಯಾಗಿಲ್ಲ. ಆದರೂ ನಮ್ಮ ಕೈಲಿ ಏನು ಹೇಳ್ಕೊಳ್ದೆ ಎಲ್ಲ ಸಹಿಸ್ಕೊಂತಿದ್ದಾಳೆ. ಎಲ್ಲ ಸರಿ ಹೋಗುತ್ತೆ ರೀ, ಮುಂದಕ್ಕೆಲ್ಲನೂ ಸರಿ ಹೋಗುತ್ತೆ. ನಾವು ನಂಬಿರೋ ದೇವರು, ನಮ್ಮ ಮಗಳು ಒಳ್ಳೆತನ, ಇದ್ಯಾವುದು ನಮ್ಮ ಕೈ ಬಿಡಲ್ಲ ರೀ. ನಮ್ಮ ಮಗಳು ಎಲ್ಲನೂ ಗೆದ್ದು ಒಳ್ಳೆ ರೀತಿನಲ್ಲಿ ಸಂಸಾರ ಮಾಡ್ತಾಳೆ. ಅಣ್ಣ, ಇದು ಬೇಜಾರು ಮಾಡ್ಕೊಂಡು ಕೂರೋ ಟೈಮ್ ಅಲ್ಲ. ನಕ್ಷತ್ರನ ತಲೆ ಮೇಲಿದ್ದ ಅಪಾಯ ಕಳೀತಲ್ಲ ಅಂತ ಸಮಾಧಾನ ಪಟ್ಕೋ. ಇಷ್ಟು ದಿನ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಿದ್ವಿ, ಯಾವಾಗ ಏನಾಗ್ಬಿಡುತ್ತೆ ಅಂತ. ಸದ್ಯ ಆ ಮೌರ್ಯ ಜೈಲಿಗೆ ಹೋಗಿ ಆಗೋ ಅಪಾಯ ಮುಗೀತಲ್ಲ, ಅದೇ ದೊಡ್ಡ ಸಮಾಧಾನ. ಇನ್ಮೇಲೆ ನಕ್ಷತ್ರ ಆರಾಮಾಗಿ ಓಡಾಡ್ಕೊಂಡಿರಬಹುದು. ಭಾರ್ಗವಿ ಹೇಳ್ತಾ ಇರೋದು ಸರಿಯಾಗೇ ಇದೆ ರೀ. ನಾವು ಸುಮ್ಮನೆ ದುಃಖ ಪಡೋ ಬದಲು ಆಗಿರೋ ಒಳ್ಳೇದ್ರ ಬಗ್ಗೆನೂ ಯೋಚನೆ ಮಾಡೋಣ ರೀ. ಆಗಿದ್ದಾಗೋಯ್ತು, ಮುಂದೆ ಒಳ್ಳೇದೇ ಆಗತ್ತೆ ಅನ್ನೋ ಭರವಸೆ ಮೇಲೆ ಬದುಕೋಣ. ನಕ್ಷತ್ರ ಭೂಪತಿ ಇಬ್ರು ಚೆನ್ನಾಗೇ ಬದುಕ್ತಾರೆ ರೀ. ಅವರಿಬ್ರು ಒಂದು ಮಾಡಿರೋ ದೇವರು ಅವರಿಬ್ರು ಚೆನ್ನಾಗಿಟ್ಟಿರ್ತಾನೆ. ಅಮ್ಮ, ಈಗ ಈ ಮಾತೆಲ್ಲ ಬೇಕಮ್ಮ? ಮೊದಲೇ ಯಾರ ಮನಸ್ಸು ಸರಿಗಿಲ್ಲ. ನೀನು ಸ್ಟ್ರೆಸ್ಸಲ್ಲಿದೆಯಾ? ಈ ಸ್ಟ್ರೆಸ್ ಮಧ್ಯದಲ್ಲಿ ಇನ್ನೊಂದು ಸ್ಟ್ರೆಸ್ ಬೇಕಾ? ನಡಿ ಮಲ್ಕೋ. ಭೂಪತಿ, ಅತ್ತೆ ತುಂಬ ಸುಸ್ತಾಗಿದ್ದಾರೆ. ಅವ್ರಿಗೆ ತಿನ್ನಕ್ಕೇನಾದರೂ? ಭೂಪತಿ, ಇವಳು ನನ್ನ ಕಣ್ಮುಂದೆ ಬರ್ದೆ ದೂರ ಇದ್ರೆ ಎಲ್ಲರಿಗೂ ಒಳ್ಳೇದು. ಇವಳೊಬ್ಳು ನಮ್ಮ ಲೈಫಲ್ಲಿ ಬರ್ದೆ ಹೋಗಿದ್ದಿದ್ರೆ ಇದ್ಯಾವುದು ನಡೀತಾನೆ ಇರಲಿಲ್ಲ. ಅವನು ಜೈಲ್ಗೆ ಹೋಗ್ತಾ ಇರಲಿಲ್ಲ, ಇದೆಲ್ಲವೂ ನಡೀತಿರ್ಲಿಲ್ಲ. ಇದೆಲ್ಲ ಆಗ್ತಿರೋದು ಇವಳಿಂದಾನೆ. ಈಗ ಸೇವೆ ಮಾಡೋ ಥರ ನಾಟಕ ಬೇರೆ ಮಾಡ್ತಾ ಇದ್ದಾಳೆ. ಡಿಸ್ಗಸ್ಟಿಂಗ್. ಅಮ್ಮ, ಏನ್ ಹೇಳ್ತಿದ್ಯಾ ನೀನ? ಮೌರ್ಯನ ಪೊಲೀಸರಿಗೆ ಬಿಟ್ಕೊಟ್ಟ? ಯಾಕಮ್ಮ? ಅವ್ನು ನಮ್ಮ ಹತ್ರನೇ ಇದ್ದಿದ್ರೆ ನಮ್ಗೆ ಲಾಭ ತಾನೆ. ಯಾವ ಲಾಭ? ಅದಕ್ಕೆ ಅವನನ್ನ ಬಿಟ್ಟು ಕಳಿಸಿದ್ದು. ಆದ್ರೂ ಅಮ್ಮ, ಅವನನ್ನ ಎತ್ತಾಕೊಂಡು ಬಂದು ಆ ಥರ ನೇತಾಕಿ ಒಳ್ಳೆ ಕೆಲಸನೇ ಮಾಡಿದ್ಯಾ. ಇದರಿಂದ ಆ ಮೌರ್ಯನ್ಗೂ ಅವನಿಗಿಂತ ದೊಡ್ಡ ತಲೆ ಇನ್ನೊಂದಿದೆ ಅಂತ ಅರ್ಥ ಆಗಿರುತ್ತೆ. ಆ್ಯಂಡ್ ಆ CS-ಗೂ ಭಯ ಹುಟ್ಟಿರುತ್ತೆ. ಇಷ್ಟೊತ್ತಿಗಾಗಲೇ ಅವರೆಲ್ಲ ಇದ್ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ನನಗೂ ಅದೇ ಬೇಕಾಗಿರೋದು. ಮೌರ್ಯನ್ಗಿಂತಲೂ ಡೇಂಜರಸ್ ಬೇರೆ ಯಾರೋ ಇದ್ದಾರೆ ಅಂತ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದೀನಿ ಅಷ್ಟೇ. ಇನ್ ಮುಂದೆ ನಮ್ಮ ಆಟನ ಶುರು ಮಾಡ್ಕೊಳ್ಳೋಣ.
ಅಮ್ಮ ನೀನ್ ಕೊಡೋ ಒಂದು ಏಟು ಹೇಗಿರ್ಬೇಕಂದ್ರೆ ಇವ್ರಿಗೆಲ್ಲ ಆ ಮೌರ್ಯನೇ ಪರವಾಗಿಲ್ಲ ಅಂತ ಅನಿಸ್ಬೇಕು. ಅಷ್ಟು ಕ್ರೂರವಾಗಿರ್ಬೇಕಮ್ಮ. ವೇಟ್ ಅಂಡ್ ವಾಚ್. ಆಕ್ಚುಯಲ್ ಕತೆ ಈಗ ಶುರುವಾಗುತ್ತೆ. ಬಿಕಾಸ್ ದ ಡೆವಿಲ್ ಇಸ್ ಬ್ಯಾಕ್.